ಹಲೋ ಟ್ರೇಡರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಪ್ಷನ್ ಟ್ಯೂನರ್. ನಿನ್ನೆ ನಾವು ನಿಫ್ಟಿ ಬಗ್ಗೆ ತುಂಬ ಕ್ಲಿಯರ್ ಆಗಿ ಚರ್ಚೆ ಮಾಡಿದ್ವಿ. ಹೇಗೆ ವರ್ಕ್ ಆಗುತ್ತೆ ಮತ್ತು ಮೇಜರ್ ಝೋನ್ ಯಾವುದು, ಮೇಜರ್ ಲೆವೆಲ್ಸ್ ಯಾವುದು ಅಂತ ತುಂಬ ಕ್ಲಿಯರ್ ಆಗಿ ನಾವು ಚರ್ಚೆ ಮಾಡಿದ್ವಿ. ನಿನ್ನೆ ನಾನು ನಿಮ್ಗೆ ಹೇಳಿದ್ದೆ, ಇವತ್ತು ಬಜೆಟ್ ಡೇ ಇರೋದ್ರಿಂದ ಮಾರ್ಕೆಟ್ ತುಂಬ ವಾಲಟೈಲಿಟಿ ಇರುತ್ತೆ, ಮೂಮೆಂಟ್ ಯಾವ ಥರ ಬೇಕಾದರೂ ಆಗ್ಬೋದು ಅಂತ. ಬಜೆಟ್ ಪಾಸಿಟಿವ್ ಆಗಿ ಬಂದರೆ 400-500 ಪಾಯಿಂಟ್ವರೆಗೂ ಮೇಲ್ಗಡೆ ಹೋಗ್ಬೋದು, ಅಥವಾ ಲೋ ಬಂದರೆ 400-500 ಪಾಯಿಂಟ್ ಕೆಳಗಡೆನೂ ಬೀಳ್ಬೋದು ಅಂತ ಹೇಳಿದ್ದೆ. ಪ್ರೈಸ್ ಆ್ಯಕ್ಷನ್ ಪ್ರಕಾರ ನಮ್ಮ ಮೂಮೆಂಟ್ ಸರಿ ಇದೆಯೋ ಇಲ್ಲ ಅಂತ ನಾವು ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಇದು ಒನ್ ಡೇ ಕ್ಯಾಂಡಲ್. ನಾನು ನಿನ್ನೆ ನಿಮ್ಗೇನು ಹೇಳಿದ್ದೆ, ನಿಫ್ಟಿ ಮೇಜರ್ ಟ್ರೆಂಡು ಬೇರಿಶ್ ಇದೆ, ಪಾರ್ಷಲಿ ಇದು ಇಲ್ಲಿವರೆಗೂ ಹೋಗಬೇಕು. ಪ್ರೈಸ್ ಆ್ಯಕ್ಷನ್ ಪ್ರಕಾರ 25,600 ಮತ್ತು 700 ರೀಚ್ ಮಾಡಿ ಕೆಳಗಡೆ ಬರಬೇಕು ಅಂತ ಹೇಳಿದೆ. ಯಾವ ಥರ ಹೇಳಿದ್ದೆ, ಪ್ರೈಸ್ ಲೋವರ್ ಹೈ ಮಾಡ್ತಾ ಇದೆ ಅಂಥೇಳಿ, ಈ ಥರ ಕೆಳಗಡೆ ಬಂದು ಇಲ್ಲಿ ಹೋಲ್ಡ್ ಮಾಡಿ ಮತ್ತೆ ಮೇಲ್ಗಡೆ ಹೋಗಿ ಕೆಳಗಡೆ ಇಲ್ಲಿ ಬಂದಿದೆ, ಇಲ್ಲಿಂದ ಇಲ್ಲಿ ರೀಚ್ ಆಗಿ ಕೆಳಗಡೆ ಬರಬೇಕು ಅಂತ ಹೇಳಿದ್ದೆ, ನಾನು ಬರುತ್ತೆ ಅಂತ ಹೇಳಿದ್ದೆ. ಹೌದಾ? ಇವತ್ತೇನಾಯಿತು, ಈ ಪಾಯಿಂಟ್ನ, ಈ ರೆಸಿಸ್ಟೆನ್ಸ್ನ ಇದು ದಾಟ್ಲೇ ಇಲ್ಲ, ಕೆಳಗಡೆ ಬಂತು. ಈ ರೆಸಿಸ್ಟೆನ್ಸ್ ಯಾಕೆ ದಾಟ್ಲಿಲ್ಲ ಅಂತಂದರೆ, ನಿನ್ನೆನೇ ನಾನು ಹೇಳಿದ್ದೆ ನಿಮಗೆ, ಈ ರೆಸಿಸ್ಟೆನ್ಸ್ನ ಟಚ್ ಮಾಡಿ ಒಂದೇ ಸರಿ 170 ಪಾಯಿಂಟ್ ಇಲ್ಲಿ ಗ್ಯಾಪ್ ಡೌನ್ ಆಗಿದೆ ಅಂತೇಳಿ, ಗ್ಯಾಪ್ ಡೌನ್ ಓಪನ್ ಆಗಿದೆ ಅಂತೇಳಿ. ಅಂದರೆ ಆಲ್ರೆಡಿ ಈ ರೆಸಿಸ್ಟೆನ್ಸ್ ಲೆವೆಲಲ್ಲಿ ಸೆಲ್ಲರ್ಸ್ ಪ್ರೆಸರ್ ಜಾಸ್ತಿ ಇದೆ ಅಂತ ನಾನು ನಿನ್ನೆ ನಿಮ್ಮ ಜೊತೆ ಚರ್ಚೆ ಮಾಡಿದ್ದೆ. ಸೊ ಇಲ್ಲಿ ನಾನು ಹೇಳಿರೋ ಪ್ರಕಾರ ನಿನ್ನೆ ಆಗಿದೆ ಇಲ್ಲ ಅಂತ 5 ಮಿನಿಟ್ ಕ್ಯಾಂಡಲಲ್ಲಿ ಚೆಕ್ ಮಾಡೋಣ. ನೋಡಿ, ಪ್ರೈಸ್ ಗ್ಯಾಪ್ ಅಪ್ಪು ಆಗಲಿಲ್ಲ, ಗ್ಯಾಪ್ ಡೌನು ಆಗಲಿಲ್ಲ. ನನ್ನ ಲೆವೆಲ್ಸ್ ಏನಿತ್ತು ನಿನ್ನೆ, ಈ ಗ್ರೀನ್ ಝೋನ್ ಹತ್ರ ಬಂದು ಪಿನ್ ಬಾರ್ ಕ್ಯಾಂಡಲ್ ಆಯಿತು ಅಂದರೆ, ಅಥವಾ ಬುಲ್ಲಿಶ್ ಕ್ಯಾಂಡಲ್ಗಳು ಕ್ರಿಯೇಟ್ ಆಯಿತು ಅಂದರೆ, ಅಟ್ಲೀಸ್ಟ್ 1 ನಿಮಿಷದ ಕ್ಯಾಂಡಲ್ಗಳು ಬುಲ್ಲಿಶ್ ಆಯಿತು, ಪಿನ್ ಬಾರ್ ಕ್ಯಾಂಡಲ್ಗಳಾಯಿತು, ಇನ್ಗಲ್ಫಿಂಗ್ ಕ್ಯಾಂಡಲ್ಗಳಾಯಿತು ಅಂತಂದ್ರೂ ಕೂಡ ನಾವು ಇಲ್ಲಿ ಬೈ ಮಾಡ್ಬೋದು. ನಮ್ಮ ಟಾರ್ಗೆಟ್, ಫಸ್ಟ್ ಟಾರ್ಗೆಟು 378 ಇರುತ್ತೆ, ಸೆಕೆಂಡ್ ಟಾರ್ಗೆಟ್ 400ವರೆಗೂ ಹೋಗುತ್ತೆ ಅಂತ ಹೇಳಿದ್ದೆ ನಾನು. ಇದು ಇಲ್ಲಿ ಮಾರ್ಕೆಟ್ ಇಲ್ಲಿ ಬಂದು ಪಿನ್ ಬಾರ್ ಕ್ಯಾಂಡಲ್ ಮಾಡಿದ್ರೆ ಏನಾಯಿತು, ಮಾರ್ಕೆಟು ಫ್ಲಾಟ್ ಓಪನಿಂಗ್ ಆಯಿತು. ಫ್ಲಾಟ್ ಓಪನಿಂಗ್ ಆಗಿ ಕೆಳಗಡೆ ಬಂತು ಮಾರ್ಕೆಟ್ ಕೆಳಗಡೆ ಬಂದು ಫುಲ್ ಇಲ್ಲಿವರೆಗೂ ಸಪೋರ್ಟ್ ತೊಗೊಳ್ಳೇ ಇಲ್ಲ, ಇದು ಸಪೋರ್ಟ್ ತೊಗೊಳ್ಳೇ ಇಲ್ಲ. ಮತ್ತು ವಾಪಸ್ ಮೇಲೆ ಹೋಗಿ ಟ್ರೈ ಮಾಡ್ತು. ಇಲ್ಲಿ ಹೋದ್ಮೇಲೂ ಫುಲ್ ಕೆಳಗಡೆ ಬಂತು ಒಂದೇ ಸರಿನೇ. ಮತ್ತೆ ಬೈಯರ್ಸ್ ಆ್ಯಕ್ಟಿವೇಟ್ ಆಗಿ ಮೇಲ್ಗಡೆ ತೊಗೊಂಡೋದ್ರು. ಮೇಲ್ಗಡೆ ಎಲ್ಲವರೆಗೂ ತೊಗೊಂಡೋದ್ರು ಅಂತಂದರೆ, ನಿನ್ನೆ ನಾನು ನಿಮ್ಗೆ ಹೇಳಿದ್ದೆ, ಈ ಸಪೋರ್ಟ್ ಇದು ಇದೇ ಲೈನ್ನ ನಾನು ಕೆಳಗಡೆ ಹಾಕಿ ತೋರಿಸಿದ್ದೀನಿ ನಿಮಗೆ. ಇದ್ರ ಮೇಲ್ಗಡೆ ಹೋಗಿ ಇಲ್ಲಿ ಏನಾದ್ರು ಮಾರ್ಕೆಟ್ ಹೋಲ್ಡ್ ಮಾಡಿ ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ ಅಂತೇಳಿ, ಇಲ್ಲಿ ಕೆಳಗಡೆ ಬಂದು ಇಲ್ಲಿ ಮೇಲ್ಗಡೆ ಹೋಯಿತು, ಇಲ್ಲಿ ಹೋಲ್ಡ್ ಆಯಿತು, ಬಟ್ ಅಷ್ಟು ಸ್ಟ್ರಾಂಗ್ ಹೋಲ್ಡ್ ಆಗಲಿಲ್ಲ, ಮತ್ತು ನಿಂತ್ಕೊಳ್ಳಿಲ್ಲ ಕ್ಯಾಂಡಲ್ಗಳು. ಸ್ವಲ್ಪ ಸ್ಲೋ ಆಗಿ ಹೋಗಕ್ಕೆ ಸ್ಟಾರ್ಟ್ ಆಯಿತು, ಮತ್ತು ತನ್ನ ರೆಸಿಸ್ಟೆನ್ಸ್ ಲೆವೆಲ್ನ ಬ್ರೇಕ್ ಮಾಡೋಕ್ಕಾಗಲಿಲ್ಲ. ವಾಪಸ್ ತನ್ನ ಸಪೋರ್ಟನ್ನೇ ಬ್ರೇಕ್ ಮಾಡ್ತಿಲ್ಲ. ಇಲ್ಲಿ ತಾನೇನು ಹೋಲ್ಡ್ ಮಾಡಿತ್ತಲ್ಲ ಅದೇ ಸಪೋರ್ಟ್ನ ಮತ್ತೆ ಬ್ರೇಕ್ ಮಾಡ್ತು. ಆವಾಗಲೇ ಅಂದ್ಕೊಂಡ್ವಿ ಇದು ಮಾರ್ಕೆಟು ಡೌನ್ ಬರುತ್ತೆ ಅಂತೇಳಿ. ಆದರೂ ಒಂದು ಭಯ ಏನಿತ್ತು ಅಂದರೆ, ಈ ಲೆವೆಲ್ನ ಸಪೋರ್ಟಾಗಿ ಸ್ಟ್ರಾಂಗ್ ಸಪೋರ್ಟಾಗಿ ತೊಗೊಂಡು ಮೇಲೆ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೆ ನಾನು. 1 ಮಿನಿಟ್ ಕ್ಯಾಂಡಲಲ್ಲಿ ನೋಡಿದಾಗಲೂ ಕೂಡ ಏನಾಯಿತು ನೋಡಿ, ಇಲ್ಲಿ ಹೋದ್ಮೇಲೂ ಈ 373 ನಿನ್ನೆ ನಾನು ಏನು ಮಾರ್ಕ್ ಹಾಕಿದ್ವಿ, ಅಲ್ಲಿ ಸ್ಟ್ರಾಂಗ್ ಸಪೋರ್ಟ್ ತೊಗೊಳ್ಳೇ ಇಲ್ಲ. ಇಲ್ಲೊಂದು ಇನ್ಗಲ್ಫಿಂಗ್ ಕ್ಯಾಂಡಲ್ ಆದರೂ ಕೂಡ ಹೈಯರ್ ಲೋನ ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತು. ಹೈಯರ್ ಲೋ ಕ್ರಿಯೇಟ್ ಆಗ್ತಾ ಇದೆಯಲ್ಲ ನೋಡಿ, ಇಲ್ಲಿ ನಾನು ಇನ್ನೇ ಹೇಳಿದ್ದೆ, ಈ ಲೆವೆಲ್ ಹತ್ರ ಬಂದು ಹೈಯರ್ ಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು ಅಂತಂದರೆ, ಲೋವರ್ ಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು ಅಂತಂದರೆ ಮಾರ್ಕೆಟ್ ವೀಕ್ ಆಗಿದೆ ಅಂತಲೇ ಅರ್ಥ. ಇದು ಕೆಳಗಡೆ ಇಲ್ಲಿವರೆಗೂ ಬಂದೇ ಬರುತ್ತೆ ಅಂತ ನಾನು ಹೇಳಿದ್ದೆ. ಬೈ ಚಾನ್ಸ್ ಇಲ್ಲಿ ಬಂದ ಮೇಲೆ ಹ್ಯಾಮರ್ ಕ್ಯಾಂಡಲ್ಗಳಾಯಿತು, ಇನ್ಗಲ್ಫಿಂಗ್ ಕ್ಯಾಂಡಲ್ಗಳಾಯಿತು, ಆದರೆ ಇಲ್ಲಿ ಬೈ ಮಾಡಿದರೆ ಇದನ್ನು ದಾಟ್ಕೊಂಡು ಇಲ್ಲಿ ರೀಚ್ ಆಗುತ್ತೆ, ಇದನ್ನು ದಾಟಿನೂ ಹೋಗೋಂಥ ಚಾನ್ಸಸ್ ಇರುತ್ತೆ ಅಂತ ಹೇಳಿದೆ. ಬಟ್ ಇಲ್ಲಿ ಏನಾಯಿತು, ಇಲ್ಲಿ ಲೋವರ್ ಲೋ ಮಾಡೋಕ್ಕೆ ಸ್ಟಾರ್ಟ್ ಆಯಿತು. ಹೌದಾ? ನೋಡಿ, ಕ್ಲಿಯರಾಗಿ ಗೊತ್ತಾಗುತ್ತೆ. ಇಲ್ಲಿಂದ ವಾಪಸ್ ಈ ಸಪೋರ್ಟ್ ಹತ್ರನೂ ಬರಲಿಲ್ಲ. ಇಲ್ಲೇನಾದರೂ ರಿಟೇಲ್ ಟ್ರೇಡರ್ಸ್ ಇಲ್ಲೇನಾಯಿತು, ಸಪೋರ್ಟ್ ಹತ್ರನೂ ಬರಲಿಲ್ಲ. ಇಲ್ಲಿ ಹ್ಯಾಮರ್ ಕ್ಯಾಂಡಲ್ಗಳು ಕ್ರಿಯೇಟ್ ಆಗಿ ಸ್ಟಾರ್ಟ್ ಆಯಿತು, ಬಟ್ ಇಲ್ಲಿ ಈ ಸಪೋರ್ಟ್ನ ತೊಗೊಳ್ಳಿಲ್ಲ. ಇಮಿಡಿಯೇಟಾಗಿ ಫಾಸ್ಟಾಗಿ ಇಲ್ಲಿ ತನ್ನ ರೆಸಿಸ್ಟೆನ್ಸ್ ಹತ್ರ ಹೋಯಿತು. ನಾವೇನೇ ಅಂದ್ಕೊಂಡ್ವಿ, ಇದು ಮೋಸ್ಟ್ಲಿ ಈ ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡಿ ಇದನ್ನು ಬ್ರೇಕ್ ಮಾಡ್ಬೋದು ಅಂತ ಅಂದ್ಕೊಂಡು, ಇದು ಹೋಗಿರೋ ಸ್ಪೀಡ್ಗೆ ಆಪ್ಷನ್ ಚೈನಲ್ಲಿ PCR ಚೆಕ್ ಮಾಡಿದ್ರೆ 5660 ಇತ್ತು ಅಷ್ಟೇ. ಸೊ ಕನ್ಫರ್ಮ್ ಆಯಿತು,
ಇದು ಇಲ್ಲಿಂದ ಕೆಳಗಡೆ ಬೀಳುತ್ತೆ ಅಂತೇಳಿ. ಇಲ್ಲಿ ನಮಗೆ ಬೈ ಮಾಡೋಕ್ಕೆ ಅವಕಾಶ ಸಿಗಲೇ ಇಲ್ಲ. ಇಷ್ಟು ದೊಡ್ಡ ಕ್ಯಾಂಡಲ್ ಒಂದೇ ಸರಿ ಇಷ್ಟು ದೊಡ್ಡ ಕ್ಯಾಂಡಲ್ ಆಯ್ತು. ನಾನು ಇಲ್ಲಿ ಚಿಕ್ಕದಾಗಿ ರಿಟ್ರೇಸ್ಮೆಂಟ್ ತೋರಿಸಿ ರಿವರ್ಸ್ ಆಗ್ಬೋದು ಅಂತ ಅನ್ಕೊಂಡ್ವಿ. ಬಟ್ ಒಂದೇ ಕ್ಯಾಂಡಲ್ ಇಷ್ಟು ಜೋರಾಗಿ ಕೆಳಗಡೆ ಬಂತು. ಕೆಳಗಡೆ ಬಂದಮೇಲೆ ಕೂಡ 1 ಮಿನಿಟ್ ಕ್ಯಾಂಡಲಲ್ಲೂ ಕೂಡ ಇಲ್ಲಿ ಲೋವರ್ ಲೋನೇ ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು. ನೋಡಿ ಇಲ್ಲಿ ಲೋವರ್ ಲೋ ಆಗಿದೆಯಲ್ಲ ನೋಡಿ. ಇಲ್ಲಿಂದ ಒಂದೇ ಸರಿ ಕೆಳಗಡೆ ಬಂತು, ಮೇಲ್ಗಡೆ ಹೋಯ್ತು, ಮತ್ತೆ ತನ್ನ ಸಪೋರ್ಟ್ನ ಬ್ರೇಕ್ ಮಾಡ್ತು, ರೆಸಿಸ್ಟೆನ್ಸ್ ಅಂತ ಹೋಯ್ತು, ಮತ್ತೆ ಇಲ್ಲಿ ಬ್ರೇಕ್ ಆಯಿತು. ಹೌದಾ? ಇಲ್ಲಿ ಯಾವುದೇ ರೀತಿ ಬುಲ್ಲಿಶ್ ಕ್ಯಾಂಡಲ್ಗಳು ಕ್ರಿಯೇಟ್ ಆಗಲೇ ಇಲ್ಲ. ಇನ್ಗಲ್ಫಿಂಗ್ ಕ್ಯಾಂಡಲ್ ಆಗಲಿಲ್ಲ, ಪಿನ್ ಬಾರ್ ಕ್ಯಾಂಡಲ್ ಆಗಲಿಲ್ಲ, ಯಾವುದೂ ಆಗಲಿಲ್ಲ. ಅಟ್ಲೀಸ್ಟ್ 1 ನಿಮಿಷದಲ್ಲಾದರೂ ಈ ರೆಸಿಸ್ಟೆನ್ಸ್ನ ಫೇಸ್ ಮಾಡಿ ಮೇಲ್ಗಡೆ ಹೋಗಬೇಕಾಗಿತ್ತು. ಅದು ಮೇಲ್ಗಡೆ ಹೋಗೋದಾಗಿದ್ದರೆ ಈ ರೆಸಿಸ್ಟೆನ್ಸ್ನ ಫೇಸ್ ಮಾಡಿ ಮೇಲ್ಗಡೆ ಹೋಗಿ ಇಲ್ಲಿ ಹೋಲ್ಡ್ ಮಾಡಿದರೆ ನೆಕ್ಸ್ಟ್ ಖಂಡಿತ ಅದು ಮೇಲ್ಗಡೆ ಹೋಗೋ ಚಾನ್ಸ್ ಇರ್ತಾ ಇತ್ತು. ಇಲ್ಲಿ ಹೋಲ್ಡ್ ಮಾಡಲೇ ಇಲ್ಲ, ಕೆಳಗಡೆನೇ ಬರೋಕ್ಕೆ ಸ್ಟಾರ್ಟ್ ಆಯಿತು. ನಾನು ನಿನ್ನೆ ಏನು ಹೇಳಿದೆ, ಇದ್ರ ಕೆಳಗಡೆ ಬಂದರೆ ಪಿ ಇ ಮಾಡಬೇಕು. ಒಂದೇ ಸರಿ ಪಿನ ಬೈ ಮಾಡಬೇಡ್ರಿ, ಕೆಳಗಡೆ ಬಂದು ರಿಟ್ರೇಸ್ ಮಾಡಿ ಹೋಗ್ಬೇಕು. ಅದು ಆವಾಗ ಇಲ್ಲಿ ರಿಟ್ರೇಸ್ಮೆಂಟ್ ಬಂದಾಗ ಇಲ್ಲೇ ಬೈ ಮಾಡಬೇಕು ಅಂತ ನಾನು ಹೇಳಿದ್ದೆ. ಬಟ್ ಇದು ಅಲ್ಲೂ ಚಾನ್ಸ್ ಕೊಡಲಿಲ್ಲ. ಸ್ಟ್ರಾಂಗ್ ಮೂಮೆಂಟ್ ಇರೋದ್ರಿಂದ ಒಂದೇ ಸರಿ ಲೋವರ್ ಲೋ ಕ್ರಿಯೇಟ್ ಮಾಡಿಕೊಂಡು ಕೆಳಗಡೆ ಬಂತು. ಹಾಗಾದರೆ ನಾವು ನಿನ್ನೆ ಮಾಡಿರೋ ಅನಾಲಿಸಿಸ್ ಕರೆಕ್ಟ್ ಆಗಿತ್ತಾ ತಪ್ಪಾಗಿತ್ತಾ? 100% ವರ್ಕ್ ಆಗಿದೆ ನಮಗೆ. ನಾನೇನು ಹೇಳಿದೆ, ಇಲ್ಲಿ ಸ್ಟ್ರಾಂಗ್ ಕ್ಯಾಂಡಲ್ಗಳಿಂದ ಇಲ್ಲಿ ಮೂಮೆಂಟ್ ಇಲ್ಲಿ ಹೋಲ್ಡ್ ಮಾಡಿ ಮೇಲ್ಗಡೆ ಹೋದರೆ ಇದು 25,600 25,700 ರೀಚ್ ಆಗುತ್ತೆ ಅಂತ ಹೇಳಿದ್ದೆ. ಆಮೇಲೆ ಈ ಲೆವೆಲ್ಸ್ಗಳು ನಾನು ಕೊಟ್ಟಿರಲಿಲ್ಲ ನಿನ್ನೆ. ನನಗೆ ಇದನ್ನು ದಾಟೋದೇ ಸ್ವಲ್ಪ ಕಷ್ಟ ಅಂತ ಅಂದ್ಕೊಂಡಿದ್ದೆ. ಅದೇ ಥರ ಇಲ್ಲಿಂದನೇ ಕೆಳಗಡೆ ಬಂದಿದೆ. ಇದು ಬಂದು ಇಲ್ಲಿ ಸಪೋರ್ಟ್ ತೊಗೊಳ್ಳಿಲ್ಲ. ಇಲ್ಲಿ ಸಪೋರ್ಟ್ ತೊಗೊಳ್ಳಿಲ್ಲ ಅಂತಂದರೆ ನಾವು ಇಲ್ಲಿ ಸೇಲ್ ಮಾಡ್ಬೋದು ಅಂತ ಹೇಳಿದ್ವಿ. ಅದೇ ಥರ ಇಲ್ಲಿ ವೀಕ್ ಆಗೇ ಆಗುತ್ತೆ, ಇದ್ರ ಕೆಳಗಡೆ ಮತ್ತೆ ಹೋಗಲ್ಲ ಇದು ಅಂತ ಹೇಳಿದೆ. ಅದೇ ಥರ ಇಲ್ಲಿ ಏನಾಯಿತು, ಮಾರ್ಕೆಟ್ ಕೆಳಗಡೆ ಬಂತು. ಸೊ ನೆಕ್ಸ್ಟು ಟ್ರೇಡಿಂಗ್ ಡೇನಲ್ಲಿ ಏನಾಗ್ಬೋದು, ನಾಳೆ ಏನೇನಾಗ್ಬೋದು ಅಂತ ಇವಾಗ ನಾವು ಡೀಟೇಲಾಗಿ ಚೆಕ್ ಮಾಡ್ಕೊಳ್ಳೋಣ. ಸಿಂಪಲ್ಲಾಗಿ ಇವಾಗ ಏನು ಸಪೋರ್ಟ್ನ ಬ್ರೇಕ್ ಮಾಡಿ ಬಂದಿದ್ದಾವೆ ಅವೆಲ್ಲ ಸಪೋರ್ಟ್ಗಳು ರೆಸಿಸ್ಟೆನ್ಸ್ ಆಗಿ ಕ್ರಿಯೇಟ್ ಆಗ್ತವೆ. ಸೊ ಈ ಇರೋ ಗ್ರೀನ್ ಲೈನ್ನ ನಾವು ರೆಡ್ ಲೈನ್ ಮಾಡ್ಕೊಂಬಿಡೋಣ. ಇದು ನಮ್ಮ ಸಪೋರ್ಟ್ ರೆಸಿಸ್ಟೆನ್ಸ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಹೌದಾ? ಒನ್ ಡೇ ಕ್ಯಾಂಡಲ್ಗೆ ಬರೋಣ. ಇವಾಗ ನಮ್ಮ ಪ್ರೈಸ್ ಆಕ್ಷನ್ ಏನಾಗ್ತಾ ಇದೆ ಇವಾಗ ಕ್ಲಿಯರಾಗಿ ಗೊತ್ತಾಗ್ತಾ ಇದೆಯಲ್ಲ ನಿಮಗೆ. ಹೈಯರ್ ಲೋ ಮಾಡ್ತಾ ಇದೆ. ಇಷ್ಟು ಕೆಳಗಡೆ ಬಂದಮೇಲೆ ಇದೇನಾಗಬೇಕು, ಮೇಲ್ಗಡೆ ಹೋಗಲೇಬೇಕಲ್ವಾ? ಇಲ್ಲಿವರೆಗೂ ಹೋಗ್ಬೇಕಿದು. ಇಲ್ಲಿವರೆಗೂ ಹೋಗಿ ಮತ್ತೆ ಕೆಳಗಡೆ ಬರ್ಬೋದು. ಇಲ್ಲೆಲ್ಲ ಸಪೋರ್ಟ್ ತೊಗೊಂಡು ಮತ್ತೆ ಹಿಂಗೆ ಹೋಗ್ಬೇಕಾಗತ್ತೆ, ಬುಲಿಶ್ ಟ್ರೆಂಡ್ ಸ್ಟಾರ್ಟ್ ಆಗಬೇಕಾದ್ರೆ ಅಲ್ವಾ? ಇವಾಗ ನೋಡೋಣ. ಫಸ್ಟ್ ಇದು ಸಪೋರ್ಟ್ ಲೆವೆಲಲ್ಲಿ ಇದ್ದಾಗ ಸೆಲ್ ಮಾಡೋಕ್ಕೆ ಹೋಗಬೇಡಿ. ಯಾವಾಗ ರಿಟ್ರೇಸ್ಮೆಂಟಿಗೆ ಬರುತ್ತೆ ಆವಾಗಲೇ ಸೆಲ್ ಮಾಡಬೇಕು. ರಿಟ್ರೇಸ್ಮೆಂಟಿಗೆ ಎಲ್ಲಿ ಬರುತ್ತೆ ಇದು? ಫಸ್ಟ್ ನಮಗೆ ಇವಾಗ ರಿಟ್ರೇಸ್ಮೆಂಟಿಗೆ ಬರೋದೇ ಇದು ಈ ಲೆವೆಲಲ್ಲಿ. ಇಲ್ಲಿ 25,000ವರೆಗೂ ರಿಟ್ರೇಸ್ಮೆಂಟ್ ಬರುತ್ತೆ. ಇಲ್ಲಿ ಹೋಲ್ಡ್ ಮಾಡಿ ಮತ್ತೆ ಮೇಲ್ಗಡೆ ಹೋದರೆ ಇಲ್ಲಿವರೆಗೂ ಬರುತ್ತೆ. ಇಲ್ಲಿ 25,150 ಆಯಿತಾ? ಅಕಸ್ಮಾತ್ ಗ್ಯಾಪ್ ಅಪ್ ಆಯಿತು ಅಥವಾ ಗ್ಯಾಪ್ ಡೌನ್ ಆಯಿತು ಅಂದರೂ ಕೂಡ ವೆಯ್ಟ್ ಮಾಡಿ. ಗ್ಯಾಪ್ ಡೌನ್ ಆದರೂ ಕೂಡ ಒಂದೇ ಸೈಡ್ ಕೆಳಗಡೆ ಬೀಳೋದಿಲ್ಲ. ಇದು ಗ್ಯಾಪ್ ಡೌನ್ ಆದರೂ ಕೂಡ ಎಲ್ಲಿ ಗ್ಯಾಪ್ ಡೌನ್ ಆಗ್ಬೋದು, 24,700 ಗ್ಯಾಪ್ ಡೌನ್ ಆಗ್ಬೋದು ಅಥವಾ 24,500ವರೆಗೂ ಗ್ಯಾಪ್ ಡೌನ್ ಆಗ್ಬೋದು. ಇಲ್ಲಿ ಹೋಲ್ಡ್ ಮಾಡೋಕ್ಕೆ ಆಗಲಿಲ್ಲ ಅಂತಂದರೆ ಇಲ್ಲಿಂದ ಕೆಳಗಡೆ ಬೀಳುತ್ತೆ, ಇಲ್ಲಿಂದ ಕೆಳಗಡೆ ಬರುತ್ತೆ. ಇಲ್ಲಿ ಏನಾದರೂ ಹೋಲ್ಡ್ ಮಾಡೋಕ್ಕೆ ಆಗಲಿಲ್ಲ ಅಂತಂದ್ರೆ ಇಲ್ಲಿ ಹೋಲ್ಡ್ ಮಾಡ್ತು ಅಂತಂದರೆ ಈ ರೆಸಿಸ್ಟೆನ್ಸ್ನ ಫೇಸ್ ಮಾಡಿಕೊಂಡು ಇಲ್ಲಿವರೆಗೂ ಹೋಗುತ್ತೆ. ಹಾಗಾದರೆ ನಾಳೆ ಏನಾಗುತ್ತೆ ಮೂಮೆಂಟ್ ಅನ್ನೋದನ್ನು ಇವಾಗ ಚರ್ಚೆ ಮಾಡೋಣ. ಟೋಟಲ್ ಟ್ರೆಂಡ್ ಏನಿದೆ, ಹೈಯರ್ ಲೋ ಕ್ರಿಯೇಟ್ ಮಾಡ್ತಿದೆ. ಟೋಟಲ್ ಟ್ರೆಂಡ್ ಬೇರಿಶ್ ಟ್ರೆಂಡ್ ಇದೆ. ಈ ಥರ ಮೇಲ್ಗಡೆ ಆಯಿತು, ಇವಾಗ ಕೆಳಗಡೆ ಬಂತು ಅಲ್ವಾ? ಇವಾಗ ಇಷ್ಟು ಮೂಮೆಂಟ್ ಇಲ್ಲಿಂದ ಆದ ಮೂಮೆಂಟ್ ಇಲ್ಲಿವರೆಗೂ ತನ್ನ ರೆಸಿಸ್ಟೆನ್ಸ್ ಲೆವೆಲ್ವರೆಗೂ ತೊಗೊಂಡೋಗಿ ವಾಪಸ್ ಬಂತು. ಇವಾಗ ಇದು ರೆಸಿಸ್ಟೆನ್ಸ್ ಲೆವೆಲ್ ಯಾವುದು? 24,900 ಅಂದರೆ 25,000, ಆಮೇಲೆ 24,923 ಇಷ್ಟು ಇದು ರೆಸಿಸ್ಟೆನ್ಸ್ ಝೋನೇ. ಇದನ್ನ ರೆಸಿಸ್ಟೆನ್ಸ್ ಝೋನ್ ಆಗಿ ನಾವು ಮಾರ್ಕ್ ಮಾಡ್ಕೊಂಬಿಡೋಣ. ಮೇಲಿರೋಂಥ ಎಲ್ಲ ಲೈನ್ಗಳನ್ನ ತೆಗೆದುಬಿಡೋಣ. ಇವಾಗ ಕನ್ಫ್ಯೂಷನ್ ಬೇಡ, ಡಿಲೀಟ್ ಮಾಡೋಣ. ಫಸ್ಟ್ ಇವಾಗ ಮಾರ್ಕೆಟ್ ಇಲ್ಲೇನಾದರೂ ಓಪನ್ ಆಯಿತು ಅಂತಂದರೆ 24,700ಗೆ ಮಾರ್ಕೆಟ್ ಏನಾದರೂ ಓಪನ್ ಆಯಿತು ಅಥವಾ ಇಲ್ಲಿ ಹೋಲ್ಡ್ ಮಾಡ್ತು ಅಂತಂದರೆ ನೆಕ್ಸ್ಟ್ ನಮ್ಮ ಟಾರ್ಗೆಟ್ ಏನಿರುತ್ತೆ 24,923 ಇರುತ್ತೆ. ಫಸ್ಟ್ ಟಾರ್ಗೆಟ್ ನಮ್ಮದು
24,933. ಸೆಕೆಂಡ್ ಈ ಝೋನ್ ಇದು ಇಲ್ಲಿಂದ ಇಲ್ಲಿವರೆಗೆ ಎಲ್ಲಾದರೂ ಇದು ರಿವರ್ಸ್ ಆಗ್ಬೋದು, ಅಥವಾ ಇದು ಮೇಲ್ಗಡೆ ಹೋಗ್ಬೇಕು, ಇದನ್ನ ದಾಟ್ಕೊಂಡು ಹೋಗ್ಬೇಕಂದ್ರೆ ಇಲ್ಲಿ ಹೋಲ್ಡ್ ಆಗಬೇಕು. ಇಲ್ಲಿ ಹೋಲ್ಡ್ ಆಗಿ ಅಥವಾ ಗ್ಯಾಪ್ ಅಪ್ ಓಪನ್ ಆಯಿತು ಅಂದರೆ ಇದ್ರ ಮೇಲೆ ಓಪನ್ ಆಯಿತು ಅಂದರೆ ಇದು ಕೆಳಗಡೆ ಬರಲ್ಲ, ಸೀದಾ ಮೇಲ್ಗಡೆ ಹೋಗುತ್ತೆ, ಇಲ್ಲಿವರೆಗೂ ಹೋಗುತ್ತೆ ಗ್ಯಾಪ್ ಅಪ್ ಓಪನ್ ಆದರೆ. ಇಲ್ಲ ಅಂತಂದರೆ ಇಲ್ಲಿ ಓಪನ್ ಆಯಿತು ಅಂತಂದರೆ ಇದು ಇಲ್ಲಿವರೆಗೂ 24,500ವರೆಗೂ ಹೋಗುತ್ತೆ. ಫ್ಲಾಟ್ ಓಪನ್ ಆದರೆ 25,000 ಇಟ್ಕೊಳ್ಳಿ, ಮ್ಯಾಕ್ಸಿಮಮ್ 25,000ವರೆಗೂ ಇದು ರೀಚ್ ಆಗುತ್ತೆ. ನಾಳೆ ಏನಾದರೂ ಫ್ಲಾಟ್ ಓಪನ್ ಆಯಿತು ಅಂತಂದರೆ, ಫ್ಲಾಟ್ ಅಂದರೆ ಈ ಲೆವೆಲ್ ಏನಾದರೂ ಓಪನ್ ಆಯಿತು ಅಂತಂದರೆ ಫಸ್ಟ್ ಇದಕ್ಕೆ ಸಿಗೋದು ರೆಸಿಸ್ಟೆನ್ಸ್ ಯಾವುದು ಗೊತ್ತಾ? ಫಸ್ಟ್ ರೆಸಿಸ್ಟೆನ್ಸ್ ಇದು ಸಿಗುತ್ತೆ. ಇಲ್ಲಿ ಓಪನ್ ಆಯಿತು, ಇಲ್ಲಿ ಬುಲಿಶ್ ಕ್ಯಾಂಡಲ್ ಆಗ್ತಿದ ಅಂತ ತಕ್ಷಣ ಎಂಟ್ರಿ ಆಗೋಕ್ಕೆ ಹೋಗ್ಬಿಡ್ರಿ. ಇಲ್ಲಿಂದ ರಿವರ್ಸ್ ಬರಲಿ, ಇದು ಫಸ್ಟ್ ರಿವರ್ಸ್ ಬಂದು ಇಲ್ಲಿ ಹೋಲ್ಡ್ ಮಾಡಲಿ. ಇಲ್ಲಿ ಹೋಲ್ಡ್ ಮಾಡಿದಾಗ ಇಲ್ಲಿ ಆಮೇಲೆ ಇಲ್ಲೇನು ಬುಲಿಶ್ ಕ್ಯಾಂಡಲ್ ಆಗುತ್ತೋ ಅವಾಗ ಎಂಟ್ರಿ ಆಗಬೇಕು. ಅವಾಗ ಎಂಟ್ರಿ ಆದರೆ ನಿಮ್ಗೆ ಸಿಗೋ ಟಾರ್ಗೆಟ್ ಯಾವುದು ಅಂದರೆ ಇಲ್ಲೇನೆ, ಯಾವುದು 24,937ಇಂದ 25,000ವರೆಗೂ ಸಿಗುತ್ತೆ. ಅಕಸ್ಮಾತ್ ಗ್ಯಾಪ್ ಅಪ್ ಆಯಿತು, ಓಪನ್ ಆಯಿತು ಅಂತಂದರೆ ಪ್ರೈಸ್ ನಾಳೆ ಇಲ್ಲೇನಾದರೂ ಓಪನ್ ಆಯಿತು ಇಲ್ಲಿ ಹೋಲ್ಡ್ ಮಾಡ್ತಂದರೆ ಸೀದಾ ಇಲ್ಲಿ ಹೋಗುತ್ತೆ, ಅಥವಾ ಇಲ್ಲಿ ಓಪನ್ ಆಯಿತು ಅಂತಂದರೆ ಫಸ್ಟು ಇಲ್ಲಿ ಬರುತ್ತೆ. ಇದು ಏನು ರೆಡ್ ಲೈನ್ ಇದೆ ಆವಾಗ ಸಪೋರ್ಟ್ ಲೈನ್ ಆವಾಗ ವರ್ಕ್ ಆಗುತ್ತೆ. ಸಪೋರ್ಟ್ ಲೈನಿಂದ ಮತ್ತೆ ಈ ಥರ ಹೋಗಿ ಟ್ರೈ ಮಾಡಿ ಇಲ್ಲಿ ಹೋಲ್ಡ್ ಮಾಡೋಕ್ಕಾಗಲಿಲ್ಲ ಅಂದರೆ ಮತ್ತೆ ಕೆಳಗಡೆ ಬರುತ್ತೆ. ಇದು ಅರ್ಥ ಆಯ್ತಲ್ಲ? ನಾಳೆ ಸಿಂಪಲ್ ಲೆವೆಲ್ಸ್ನ ಇಲ್ಲಿ ಬರೆದಿದ್ದೀನಿ, ನೋಡ್ಕೊಂಬಿಡಿ. ಒಂದ್ಸರಿ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಬಿಡಿ ಅಷ್ಟೇ. ಪ್ರೈಸ್ ಬಿಲೋ 25,000 ಇತ್ತು ಅಂದರೆ 25,000 ಪ್ರೈಸ್ ಕೆಳಗಡೆ ಇತ್ತು ಅಂದರೆ ಫಸ್ಟ್ ಟಾರ್ಗೆಟ್ ನಮಗೆ ಇದು ಈ ಲೆವೆಲ್ ಸಿಗುತ್ತೆ. 24,830 ಫಸ್ಟ್ ಟಾರ್ಗೆಟ್ ಇದು. ಸೆಕೆಂಡ್ ಟಾರ್ಗೆಟ್ 24,700ವರೆಗೂ ಬರುತ್ತೆ. ಪ್ರೈಸ್ 25,000 ಕೆಳಗಡೆ ಇದೆ. ಅಬೌಟ್ 24,700 ಇದ್ರ 700 ಮೇಲೆ ಇತ್ತು ಅಂದರೆ, ಈ ಗ್ರೀನ್ ಲೈನ್ ಮೇಲೆ ಇತ್ತು ಅಂದರೆ ಫಸ್ಟ್ ಟಾರ್ಗೆಟ್ ನಮಗೆ 24,940, ನೆಕ್ಸ್ಟ್ 24,940ವರೆಗೂ ಹೋಗುತ್ತೆ. ನೆಕ್ಸ್ಟ್ 24,940ಇಂದ 24,500ವರೆಗೂ ಹೋಗುತ್ತೆ. ಇದುವರೆಗೂ ನಾನು ಹೇಳಿರೋ ಲೆವೆಲ್ಗಳು ನಿಮಗೆ ಇಷ್ಟ ಆಯಿತು ಅಂತಂದರೆ, ನನ್ನ ವಿಡಿಯೋಗಳು ಕಂಟೆಂಟ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.